ವೀಕ್ಷಕರ ನಮಸ್ಕಾರ. ಪಾಕಿಸ್ತಾನ ವಿರುದ್ಧದ ಪಂದ್ಯದಿಂದ ರೋಹಿತ್ ಶರ್ಮಾ ಅವರು ಹೊರಗೆ. ವೀಕ್ಷಕರ ಇವತ್ತಿನ ಪಂದ್ಯದಲ್ಲಿ ಭಾರತ ಹಾಗೂ ಪಾಕಿಸ್ತಾನ ಮುಖಾಮುಖಿಯಾಗುತ್ತಿದ್ದು, ಇನ್ನು ವೀಕ್ಷಕರ ಇವತ್ತಿನ ಪಂದ್ಯದಲ್ಲಿ ಭಾರತ ತಂಡದ ನಾಯಕನಾಗಿದ್ದ ರೋಹಿತ್ ಶರ್ಮಾ ಅವರಿಗೆ ದೊಡ್ಡ ಇಂಜುರಿ ಆಗಿದೆ. ಇದು ವೀಕ್ಷಕರ ಭಾರತದೊಂದಕ್ಕೆ ದೊಡ್ಡ ಹೊಡೆತ ಬಿದ್ದಿದ್ದು, ಹಾಗೆ ವೀಕ್ಷಕರ ಇವತ್ತಿನ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರು ಕಾಣಿಸಿಕೊಳ್ಳುವುದಿಲ್ಲ. ಒಂದು ವೀಕ್ಷಕರ ICC T20 ವರ್ಲ್ಡ್ ಕಪ್ ಪಂದ್ಯಾವಳಿಯ ಮೊದಲ ಪಂದ್ಯದಲ್ಲಿ ಭಾರತ ಹಾಗೂ ಐರ್ಲೆಂಡ್ ತಂಡವು ಮುಖಾಮುಖಿಯಾಗಿದ್ದವು. ಇನ್ನು ವೀಕ್ಷಕರ ಈ ಒಂದು ಪಂದ್ಯದಲ್ಲೂ ಕೂಡ ರೋಹಿತ್ ಶರ್ಮಾ ಅವರು ರಿಟೈರ್ಡ್ ಹಾರ್ಟ್ನಿಂದ ಪೆವಿಲಿಯನ್ಗೆ ತೆರಳಿದ್ದರು. ಒಂದು ವೀಕ್ಷಕರ ಜುಫಾ ಲಿಟಲ್ ಅವರ ಓವರ್ನಲ್ಲಿ ರೋಹಿತ್ ಶರ್ಮಾ ಅವರಿಗೆ ಶೋಲ್ಡರ್ಗೆ ಬಾಲ್ ಬಿದ್ದ ತಕ್ಷಣ ರೋಹಿತ್ ಶರ್ಮಾ ಅವರು ಪೆವಿಲಿಯನ್ಗೆ ಸಾಗಿದರು. ಇನ್ನು ವೀಕ್ಷಕರ ಇವತ್ತಿನ ಪಂದ್ಯಕ್ಕೂ ಮುಂಚಿತವಾಗಿ ರೋಹಿತ್ ಶರ್ಮಾ ಅವರ ಬೆರಳಿಗೆ ದೊಡ್ಡ ಇಂಜುರಿ ಆಗಿದ್ದು, ಹಾಗೆ ವೀಕ್ಷಕರ ಇವತ್ತಿನ ಪಂದ್ಯದಲ್ಲಿ ನಾಯಕನಾದ ರೋಹಿತ್ ಶರ್ಮಾ ಅವರು ಕಾಣಿಸಿಕೊಳ್ಳುವುದಿಲ್ಲ. ಹೌದು ವೀಕ್ಷಕರು, ನ್ಯೂಯಾರ್ಕ್ನಲ್ಲಿ ನಡೆಯುತ್ತಿರುವ ಇವತ್ತಿನ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಪಾಕ್ ಹಾಗೂ ಟೀಮ್ ಇಂಡಿಯಾ ತಂಡವು ಮುಖಾಮುಖಿಯಾಗುತ್ತಿವೆ. ವೀಕ್ಷಕರ ಈ ಒಂದು ಪಂದ್ಯವು ಟೀಮ್ ಇಂಡಿಯಾ ತಂಡಕ್ಕೆ ಮಹತ್ವದ ಪಂದ್ಯವಾಗಿದೆ. ಹೌದು ವೀಕ್ಷಕರ, ಈ ಒಂದು ಪಂದ್ಯದಲ್ಲಿ ಭಾರತ ತಂಡವು ಗೆದ್ದುಕೊಂಡರೆ ಈ ಒಂದು ಹಂತದಿಂದ ಪಾಯಿಂಟ್ಸ್ ಟೇಬಲ್ನಲ್ಲಿ ಕ್ವಾಲಿಫೈ ಆಗಬಹುದು. ಆದರೆ ವೀಕ್ಷಕರ ಪಾಕಿಸ್ತಾನ ತಂಡವು ತನ್ನ ಹಿಂದಿನ USA ಪಂದ್ಯದಲ್ಲಿ ಸೋತು ಬರುತ್ತಿದೆ. ಇನ್ನು ವೀಕ್ಷಕರ ಟೀಮ್ ಇಂಡಿಯಾ ತಂಡವು ತನ್ನ ಆತ್ಮವಿಶ್ವಾಸದಿಂದ ಗೆದ್ದುಕೊಂಡು ಬಂದರೆ ಈ ಒಂದು ಪಂದ್ಯದಲ್ಲೂ ಕೂಡ ಟೀಮ್ ಇಂಡಿಯಾ ತಂಡವು ಗೆಲ್ಲುವ ಲೆಕ್ಕದಲ್ಲಿದೆ. ಇನ್ನು ವೀಕ್ಷಕರ ಭಾರತ ತಂಡದ ನಾಯಕನಾಗಿದ್ದ ರೋಹಿತ್ ಶರ್ಮಾ ಅವರಿಗೆ ದೊಡ್ಡ ಇಂಜುರಿ ಬಿದ್ದಿದ್ದು, ಹಾಗೆ ವೀಕ್ಷಕರ ಫಿಂಗರ್ಗೆ ಬಾಲ್ ಬಿದ್ದಿದೆ. ಇನ್ನು ವೀಕ್ಷಕರ ಈ ಒಂದು ಇಂಜುರಿಯಿಂದ ಇವತ್ತಿನ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರು ಕಾಣಿಸಿಕೊಳ್ಳುತ್ತಾರಾ ಅಥವಾ ಇಲ್ವಾ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ವೀಕ್ಷಕರ ಇದಾಗಿತ್ತು ಇವತ್ತಿನ ಸ್ಪೋರ್ಟ್ಸ್ ಮಾಹಿತಿಯ ವಿಡಿಯೋ. ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ನ ಮಾಡಿ, ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಸುದ್ದಿಗಾಗಿ ಈಗಲೇ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ.